S9 ಟಿವಿ ಸಿನಿ ಸುದ್ದಿಗೆ ಸ್ವಾಗತ. ನಾನು ರಿಸಾರ್. ಒಂದು ಮೊಟ್ಟೆಯ ಕಥೆ ಸಿನಿಮಾದ ಮೂಲಕ ಸದ್ದಿಲ್ಲದೆ ಸಖತ್ ಸುದ್ದಿಯಾದವರು ರಾಜ್ ಬಿ ಶೆಟ್ಟಿ. ಒಂದು ಸಿಂಪಲ್ ಕಥೆಗೆ ತಾವೇ ಹೀರೋ ಆಗಿ ಎಲ್ಲರ ಮನಮುಟ್ಟುವಂತೆ ಆ ಸಿನಿಮಾ ಮಾಡಿದ್ರು ರಾಜ್. ಒಂದು ಮೊಟ್ಟೆಯ ಕಥೆಯ ಮೂಲಕ ದೊಡ್ಡ ಹಿಟ್ ಸಿಕ್ಕಿದ್ರು ಕೂಡ ಕೊಂಚ ನಿಧಾನವಾಗಿ ಮತ್ತೊಂದು ಸಿನಿಮಾವನ್ನು ಅವರು ಕೈಗೆತ್ತಿಕೊಂಡಿದ್ರು. ಅದೇ ಗರುಡ ಗಮನ ಋಷಭ ವಾಹನ. ಹೌದು, ಈ ಟ್ರೇಲರ್, ಟೀಸರ್ ಮುಂತಾದನ್ನೆಲ್ಲ ಕಂಡಾಗ ಇದು ರಾ ಸ್ಟೈಲ್ ಇರೋ ಕ್ರೈಮ್ ಸಿನಿಮಾ ಅಂತ ನೋಡಿದವರಿಗೆ ಮನದಟ್ಟಾಗುತ್ತೆ. ಒಂದು ಮೊಟ್ಟೆಯ ಕಥೆಯಂತಹ ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಮಾಡಿದ್ದ ರಾಜ್ ಈ ಕ್ರೈಮ್ ಕಥೆಯನ್ನ ಹೇಗೆ ಪ್ರೆಸೆಂಟ್ ಮಾಡಿರಬಹುದು ಅನ್ನೋ ಕುತೂಹಲ ನಿಮ್ಮೆಲ್ಲರಲ್ಲೂ ಇರಬಹುದು. ಹಾಗಾದ್ರೆ ಗರುಡ ಗಮನ ಋಷಭ ವಾಹನ ಹೇಗಿದೆ ಅನ್ನೋದನ್ನ ನೋಡಲು ಬನ್ನಿ ಇಂದಿನ S9 ಟಿವಿ ಸಿನಿ ಸುದ್ದಿಯಲ್ಲಿ. ಒಂದೇ ಮಾತಿನಲ್ಲಿ ಸಿನಿಮಾ ವಿಮರ್ಶೆ ಮುಗಿಸಬೇಕು ಅಂದ್ರೆ ಇಡೀ ಬ್ರಹ್ಮಾಂಡವನ್ನೇ ತನ್ನಲ್ಲಿ ಹುದುಗಿಸಿಕೊಂಡ ಸಿನಿಮಾ ಗರುಡ ಗಮನ ವೃಷಭ ವಾಹನ. ಈ ಸಿನಿಮಾದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರು ಇದ್ದಾರೆ. ನಾರದನು ಇದ್ದಾನೆ. ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ಸಿನಿಮಾದಲ್ಲಿ ಇನ್ನಷ್ಟು ಪುರಾಣಗಳ ಪಾತ್ರಗಳ ಛಾಯೆಯನ್ನ ಕಾಣೋದ್ರಲ್ಲಿ ಸಂಶಯವೇ ಇಲ್ಲ. ಗರುಡ ಗಮನ ವೃಷಭ ವಾಹನ ಬೇಸಿಕಲಿ ಈ ಸಿನಿಮಾದ ಶೀರ್ಷಿಕೆ ಹರಿಹರನನ್ನ ಸೂಚಿಸುತ್ತೆ. ಅಂದ್ರೆ ವಿಷ್ಣು ಮತ್ತು ಶಿವ. ವಿಷ್ಣು ಕಾಯುವವನಾದ್ರೆ ಶಿವ ತೆಗೆಯುವವನು. ಸೃಷ್ಟಿಯ ಲಯ ಇವರಿಬ್ಬರ ಮೇಲೆ ನಿಂತಿದೆ. ವಿಷ್ಣು ಮತ್ತು ಶಿವ ಇಬ್ಬರು ತಮ್ಮ ಜವಾಬ್ದಾರಿಗಳನ್ನ ಅದಲು ಬದಲು ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ನಿರ್ದೇಶಕ ನಟ ರಾಜ್ ಬಿ ಶೆಟ್ಟಿ. ಇರಲಿ, ಈಗ ಸಿನಿಮಾದ ರೆಫರೆನ್ಸ್ ಬಿಟ್ಟು ನೇರವಾಗಿ ಸಿನಿಮಾಗೆ ಬರೋಣ. ಸಿನಿಮಾದಲ್ಲಿ ಶಿವ ಪಾತ್ರದಲ್ಲಿ ರಾಜ್ ಬಿ ಶೆಟ್ಟಿ, ಹರಿ ಪಾತ್ರದಲ್ಲಿ ರಿಷಬ್ ಶೆಟ್ಟಿ, ಪೊಲೀಸ್ ಬ್ರಹ್ಮಯ್ಯ ಪಾತ್ರದಲ್ಲಿ ಗೋಪಾಲಕೃಷ್ಣ ದೇಶಪಾಂಡೆ ನಟಿಸಿದ್ದಾರೆ. ಗೋಪಾಲಕೃಷ್ಣ ಅವರು ಅವನೇ ಶ್ರೀಮನ್ನಾರಾಯಣ ಸಿನಿಮಾದಲ್ಲಿ ಬ್ಯಾಂಡ್ ಮಾಸ್ಟರ್ ಆಗಿ ಚೆನ್ನಾಗಿ ಕಾರ್ಯನಿರ್ವಹಿಸಿ ಅಭಿನಯ ನೀಡಿದ್ರು. ಈ ಸಿನಿಮಾದಲ್ಲೂ ಅವರ ಅಭಿನಯ ಚಾತುರ್ಯ ಮುಂದುವರೆದಿದೆ. ಮೊದಲ ದೃಶ್ಯದಿಂದಲೇ ಸಿನಿಮಾ ಪ್ರೇಕ್ಷಕರ ಮೇಲೆ ಹಿಡಿತ ಸಾಧಿಸುತ್ತೆ. ಕಡೆಯವರೆಗೂ ಪ್ರೇಕ್ಷಕರ ಕಡೆ ಗಮನವನ್ನ ಬೇರೆ ಕಡೆ ಹರಿಯದಂತೆ ಅಟೆನ್ಷನ್ ಕಾಪಾಡಿಕೊಳ್ಳುವುದು ಸಿನಿಮಾದ ಚಿತ್ರಕಥೆಯ ಹೆಗ್ಗಳಿಕೆ. ಇದುವರೆಗೂ ಒಂದು ಮೊಟ್ಟೆಯ ಕಥೆಯ ಮೂಲಕ ಹಾಸ್ಯ ನಟರಾಗಿ ಕನ್ನಡಿಗರಿಗೆ ಪರಿಚಯವಾಗಿದ್ದ ರಾಜ್ ಬಿ ಶೆಟ್ಟಿ ಅವರು ತಾವು ಎಂತಹ ಸೀರಿಯಸ್ ಆಕ್ಟರ್ ಅನ್ನೋದನ್ನ ಈ ಸಿನಿಮಾದ ಮೂಲಕ ಸಾಬೀತುಪಡಿಸಿದ್ದಾರೆ. ಎಪಿಕ್ ಕೌಬಾಯ್ ಸಿನಿಮಾ ಗುಡ್ ಬ್ಯಾಡ್ ಅಗ್ಲಿಯಲ್ಲಿ ಸಂಭಾಷಣೆ ಒಂದು ಬರುತ್ತೆ. ವೆನ್ ಯು ಆರ್ ಗೋಯಿಂಗ್ ಟು ಶೂಟ್ ಡೋಂಟ್ ಟಾಕ್. ಅಂದ್ರೆ ಯಾರಿಗಾದ್ರೂ ಶೂಟ್ ಮಾಡಬೇಕು ಅಂತ ಇದ್ರೆ ಮೊದಲು ಶೂಟ್ ಮಾಡಿ, ಸುಮ್ಮನೆ ಮಾತನಾಡಿ ಸಮಯ ವ್ಯರ್ಥ ಮಾಡಬೇಡಿ ಅಂತ. ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಪಾತ್ರಕ್ಕೆ ಬಹಳ ಚೆನ್ನಾಗಿ ಅನ್ವಯಿಸಿದ್ದಾರೆ. ಸೈಲೆಂಟ್ ಕಿಲ್ಲರ್ ಪಾತ್ರಕ್ಕೆ ಸಂಪೂರ್ಣ ನ್ಯಾಯ ಒದಗಿಸಲು ಅವರು ಒದಗಿಸಿದ್ದಾರೆ. ಕೊಲ್ಲಲು ಮನಸ್ಸು ಮಾಡಿದ ಕ್ಷಣ ದೂಸರ ಮಾತೇ ಇಲ್ಲ, ಕಚಕ್. ಸೀನೊಂದರಲ್ಲಿ ರಿಷಬ್ರನ್ನ ಕೊಲ್ಲಲು ಪುಂಡರ ತಂಡ ಮುಂದಾಗುತ್ತೆ. ತನ್ನನ್ನ ಸುತ್ತುವರಿದ ಎಳೆ ವಯಸ್ಸಿನ ಪುಂಡರನ್ನ ರಿಷಬ್ ಎದುರುಗೊಳ್ಳುವ ರೀತಿ, ಅವರನ್ನ ಹೆದರಿಸುವ ಅಟ್ ದ ಸೇಮ್ ಟೈಮ್ ಕೆಣಕುವ ಪರಿಯನ್ನ ನೋಡೋದೇ ಚಂದ. ಸಿನಿಮಾದ ಸೀನ್ಗಳು ಅತ್ಯಂತ ಸಹಜವಾಗಿ ಮೂಡಿಬಂದಿವೆ. ದಕ್ಷಿಣ ಕನ್ನಡ ಪ್ರಾಂತ್ಯದಲ್ಲಿ ಅಂಧರಾರ ಕುಣಿಕೆಟ್ಗೆ ಬಹಳ ಫೇಮಸ್. ಕರಾವಳಿಯ ಪ್ರತಿಯೊಬ್ಬರು ಅದರ ಜೊತೆಗೆ ಕನೆಕ್ಟ್ ಮಾಡಿಕೊಳ್ಳಬಲ್ಲರು. ಅಲ್ಲಿ ನಡೆಯುವ ಜಿದ್ದು ರಾಜಕೀಯವನ್ನ ರಾಜ್ ಬಿ ಶೆಟ್ಟಿ ತೆರೆಯ ಮೇಲೆ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ರಾಜ್ ಬಿ ಶೆಟ್ಟಿ ಮತ್ತು ರಿಷಬ್ ಅಭಿನಯದ ಕುರಿತಂತೆ ಅಂಡರ್ ಆರ್ಮ್ ಪಂದ್ಯಾವಳಿಗಳ ಕಾಮೆಂಟ್ರಿಕ್ ಭಾಷೆಯಲ್ಲಿ ಹೇಳೋದಾದ್ರೆ ಅಮೋಘ ಬ್ಯಾಟಿಂಗ್, ಚೆಂಡು ಅಂಕಣದಿಂದ ಹೊರಕ್ಕೆ. ಗ್ಯಾಂಗ್ ಆಫ್ ವಾಸೇಪುರ್ ಎನ್ನುವ ಬಾಲಿವುಡ್ ಸಿನಿಮಾ 2 ಭಾಗಗಳಲ್ಲಿ ತೆರೆಕಂಡಿತ್ತು. ಅದರಲ್ಲಿ 2 ರೌಡಿಗಳ ನಡುವಿನ ವೈಷಮ್ಯವನ್ನ ಗ್ರಾಸ್ ರೂಟ್ ಮಟ್ಟದಿಂದ ತೋರಿಸುವ ಪ್ರಯತ್ನವನ್ನ ನಿರ್ದೇಶಕ ಅನುರಾಗ್ ಕಶ್ಯಪ್ ಮಾಡಿದ್ರು. ಹುಟ್ಟಿನಿಂದ ಸಾವಿನ ತನಕ ರೌಡಿಯೊಬ್ಬನ ಜೀವನಗಾಥೆಯನ್ನ ಆ ಸಿನಿಮಾದಲ್ಲಿ ವಿಸ್ತೃತವಾಗಿ ತೋರಿಸಲಾಗಿತ್ತು. ಈ ಬಗೆಯ ಕಥಾ ನಿರೂಪಣೆ ಶೈಲಿಯಿಂದಲೇ ಸಿನಿಮಾಗೆ ಎಪಿಕ್ ಕ್ಲಾಸಿಕ್ ಗುಣ ಪ್ರಾಪ್ತವಾಗಿತ್ತು. ಅಂಥದ್ದೇ ಸಿನಿಮಾವನ್ನ ರಾಜ್ ಬಿ ಶೆಟ್ಟಿ ತಂಡ ಈ ಸಿನಿಮಾ ಮೂಲಕ ಪ್ರಯತ್ನ ಮಾಡಿದೆ. ಚಿತ್ರಕಥೆ ನಡೆಯುವುದು ಮಂಗಳಾದೇವಿ ಎನ್ನುವ ಕರಾವಳಿ ಪ್ರದೇಶದ ಕಾಲ್ಪನಿಕ ಊರಿನಲ್ಲಿ. ಕಥಾನಾಯಕರು ಹರಿ ಮತ್ತು ಶಿವ. ಅನಾಥನಾಗಿ ಶಿಕ್ಷೆ ಬೇಡುವ ಹೊಟ್ಟೆ ಹೊರೆಯುತ್ತಿದ್ದ ಬಾಲಕ ಶಿವನನ್ನ ಹರಿಯ ತಾಯಿಯೇ ಕರೆತಂದು ಸಾಕುತ್ತಾರೆ. ಹರಿ, ಶಿವ ಇಬ್ಬರು ಜೊತೆಯಾಗಿ ಬೆಳೆಯುತ್ತಾರೆ.
ಶಿವನ ಹಿನ್ನೆಲೆ ಯಾರಿಗೂ ಗೊತ್ತಿಲ್ಲ. ಆ ಕಾರಣದಿಂದ ಅವರ ಬಗ್ಗೆ ನೂರಾರು ಕಥೆಗಳು ಚಾಲ್ತಿಯಲ್ಲಿದ್ವು. ಆತನ ಹೆತ್ತ ತಾಯಿ ಲಾರಿ ಡ್ರೈವರ್ ಜೊತೆ ಸಂಬಂಧ ಇಟ್ಕೊಂಡಿದ್ದು ಅವನೊಡನೆ ಬಾಳುವ ಸಲುವಾಗಿ ಬೇಡದ ಮಗನನ್ನ ಸಾಯಿಸುವ ಯತ್ನ ಮಾಡಿದಳು ಎನ್ನುವುದು ಈ ಕಥೆಗಳಲ್ಲಿ ಒಂದು. ಅವ ಡಿಸ್ಟರ್ಬ್ ಮನಸ್ಥಿತಿಯವ. ಈ ಮಾತು ಯಾವತ್ತೂ ಕಮ್ಮಿ. ಯಾರೇನಿ ಅಂದ್ರು, ಹೊಡೆದ್ರು ಬಡದ್ರು ಹಿಂಸಿಸಿದ್ರು ಮಾತನಾಡಲಲ್ಲ. ಅವನಿಗೆ ಹರಿ ಅಂದ್ರೆ ಪ್ರಾಣ. ಆ ವಿಚಾರ ಹರಿಗೆ ತಿಳಿದಿದ್ದು ಬೆಳೆದು ದೊಡ್ಡವರಾದ ಮೇಲೆಯೇ. ಶಿವ ಹರಿಯನ್ನ ಎಷ್ಟು ಹಚ್ಚಿಕೊಂಡಿದ್ದಾನೆ ಎನ್ನುವುದು ಇಡೀ ಬಂಗಳಾದೇವಿ ಊರಿಗೆ ಗೊತ್ತಾಗಲು ಆ ಒಂದು ಘಟನೆ ಕಾರಣವಾಗುತ್ತೆ. ಹರಿ ತಾನು ಕೊಟ್ಟಿದ್ದ ಸಾಲ ವಾಪಸ್ ಕೇಳಲು ಹೋದಾಗ ವೈನ್ ಸ್ಟೋರ್ ಮಾಲೀಕನೊಬ್ಬ ಪಿಸ್ತಲ್ ತೋರಿಸಿ ಧಮಕಿ ಹಾಕ್ತಾನೆ. ಹೊರಗೆ ತನ್ನ ಪಾಡಿಗೆ ನಿಂತಿದ್ದ ಶಿವನಿಗೆ ವೈನ್ ಸ್ಟೋರಿನ ಟಿಂಟೈನ್ ಗಾಜಿನೊಳಗಿಂದ ಆ ದೃಶ್ಯ ಕಣ್ಣಿಗೆ ಬೀಳುತ್ತೆ. ಅಷ್ಟೇ, ಮೈ ಮೇಲೆ ದೇವರು ಬಂದವನಂತೆ ಒಳನುಗ್ಗುವ ಶಿವ ಬ್ಯಾವರ್ಸಿ ಎನ್ನುತ್ತಾ ಟೇಬಲ್ ಮೇಲಿದ್ದ ಪೇಪರ್ ವೈಟ್ ನಿಂದ ಧಮಕಿ ಹಾಕುವ ಅವನಿಗೆ ತಲೆ ಹೊಡೆದು ಕೆಳಕುರುಳಿಸ್ತಾನೆ. ಬಿದ್ದವನ ಪ್ರಾಣ ಪಕ್ಷಿ ಹಾರಿ ಹೋದ್ರು ಶಿವ ಮಾತ್ರ ಪೇಪರ್ ವೈಟ್ ನಿಂದ ಚುಚ್ಚೋದನ್ನ ನಿಲ್ಲಿಸಲ್ಲ. ಗೋಡೆ ಮೇಲೆಲ್ಲ ರಕ್ತ ಪಿಚಕಾರಿಯಂತೆ ಚಿಮ್ಮುತ್ತೆ. ಇಬ್ಬರು ಮಂಗಳಾದೇವಿಯ ಭೂಗತ ಲೋಕದೊಳಕ್ಕೆ ಪ್ರವೇಶ ಮಾಡಲು ಈ ಘಟನೆ ಒಂದೇ ಸಾಕು. ಹರಿ ಕ್ಲಾಸು, ಶಿವ ಮಾಸು. ಊರಲ್ಲಿದ್ದವರಿಗೆ ಹರಿ ಶಿವ ಇಬ್ಬರಿಗೂ ಹೆದರ್ತಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಶಿವನೇ ಆಗಿದ್ದ. ಹರಿಯ ಕುರಿತಾಗಿ ಒಂದು ಕೆಟ್ಟು ಮಾತನಾಡಿದ್ರು ಶಿವ ಸಹಿಸ್ತಾ ಇರಲಿಲ್ಲ ಮತ್ತು ಅವರನ್ನ ಉಳಿಸ್ತಾ ಇರಲಿಲ್ಲ. ಶಿವನನ್ನ ಸಮಾಧಾನಿಸುವ ಕೆಲಸ ಹರಿಯದು. ಹರಿ ಸಂಭಾವಿತ, ಗೌರವಾನ್ವಿತ, ದುಡ್ಡು, ಪ್ರತಿಷ್ಠೆ, ಪ್ರಭಾವಿ ವ್ಯಕ್ತಿಗಳೊಡನೆ ಒಡನಾಟ ಅವನಿಗೆ ಬೇಕು. ಆದರೆ ಶಿವ ಹಾಗಲ್ಲ. ಹರಕಲು ಶರ್ಟು ಪಂಚೆ ತೊಟ್ಕೊಂಡು ಮೈದಾನದಲ್ಲಿ ಮಕ್ಕಳೊಡನೆ ಅಂಡರ್ನಾರ್ ಕ್ರಿಕೆಟ್ ಆಡುವಾತ. ಅವರಿಬ್ಬರ ನಡುವಿನ ವ್ಯತ್ಯಾಸ ಥೇಟ್ ತಿರುಪತಿ ವೆಂಕಟೇಶ್ವರನಿಗೂ ಗವಿಗಂಗಾಧೇಶ್ವರನಿಗೂ ಇರುವಷ್ಟೇ ವ್ಯತ್ಯಾಸ. ಒಬ್ಬ ದೇವರು ಗುಡ್ಡದ ಮೇಲೆ ಶ್ರೀಮಂತಿಕೆಯಿಂದ ನೆಲೆಸಿದ್ರೆ ಇನ್ನೊಬ್ಬ ದೇವರು ಭೂಮಿಯಡಿ ಕತ್ತಲಲ್ಲಿ ಪೂಜಿಸಲ್ಪಡ್ತಿದ್ದಾನೆ. ಸಿಂಪಲ್ ಆಗಿ ಹೇಳೋದಾದ್ರೆ ಹರಿ ಕ್ಲಾಸು, ಶಿವ ಮಾಸು. ಸಿರಿವಂತಿಕೆ ಮತ್ತು ಬಡತನ ಎರಡರ ನಡುವಿನ ವ್ಯತ್ಯಾಸಗಳನ್ನ ಸಿನಿಮಾ ಸೂಕ್ಷ್ಮವಾಗಿ ಹೇಳಲು ಪ್ರಯತ್ನಿಸ್ತಾ ಇದೆ. ಅವರಿಬ್ಬರ ನಡುವಿನ ಕಾಂಟ್ರಾಸ್ಟೇ ಸಿನಿಮಾಗೆ ಅಂತ್ಯ ಹಾಡುತ್ತೆ. ಚಿತ್ರಕಥೆ ಮತ್ತು ಕ್ಯಾರೆಕ್ಟರೈಸೇಷನ್. ಸಿನಿಮಾದ ಚಿತ್ರಕಥೆ ಬಗ್ಗೆ ಹೇಳೋದಾದ್ರೆ ನೋ ನಾನ್ಸೆನ್ಸ್, ತುಂಬಾ ಕ್ರಿಸ್ಪಿಯಾಗಿಯೂ ಮೊನಚಾಗಿಯೂ ಇದೆ. ಕಥೆಗೆ ಸಂಬಂಧಪಡದ ಯಾವುದೇ ಅಂಶವನ್ನ ಸಿನಿಮಾದಲ್ಲಿ ತುರುಕಲಾಗಿಲ್ಲ. ಹಾಡುಗಳು ಅಷ್ಟೇ ಚಿತ್ರಕಥೆಯ ಭಾಗವಾಗಿ ಕಾರ್ಯನಿರ್ವಹಿಸಿವೆ. ಪ್ರತಿ ದೃಶ್ಯ ಮೊನಚಾಗಿ ಬಂದಿರೋದರ ಶ್ರೇಯ ಸಿನಿಮಾಟೋಗ್ರಾಫರ್ ಮತ್ತು ಸಂಕಲನ ಎರಡೂ ಹೊಣೆಗಳನ್ನ ನಿಭಾಯಿಸಿರುವ ಪ್ರವೀಣ್ ಶ್ರೀಯಾನ್ ಅವರಿಗೆ ಸಲ್ಲಬೇಕು. ಚಿತ್ರದ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಪಾತ್ರಗಳ ಕ್ಯಾರೆಕ್ಟರೈಸೇಷನ್. ಮುಖ್ಯ ಪಾತ್ರಗಳಾದ ಹರಿ, ಶಿವ, ಬ್ರಹ್ಮಯ್ಯ ಅಲ್ಲದೆ MLA, ಕ್ರಿಕೆಟ್ ಆಡುವ ಹುಡುಗರು ಸೇರಿದಂತೆ ಸಣ್ಣ ಸಣ್ಣ ಪಾತ್ರಗಳ ಪೋಷಣೆ ಬಹಳ ಚೆನ್ನಾಗಿ ಮೂಡಿಬಂದಿದೆ. ಅದಕ್ಕೊಂದು ಉದಾಹರಣೆ, ಶಿವನಿಗೊಂದು ಅಭ್ಯಾಸ. ತಾನು ಯಾರದೇ ಕೊಲೆ ಮಾಡಿದ ನಂತರ ಅವರ ಶೂಗಳನ್ನ ಧರಿಸುತ್ತಾನೆ. ಅದು ಅವರ ಪಾಲಿನ ಟ್ರೋಫಿ. ಅಂಗುಲಿಮಾಲ ಬೆರಳುಗಳ ಮಾಲೆ ತೊಟ್ಟಂತೆಯೇ ಇದು. ಒಮ್ಮೆ ಪ್ರಭಾವಿ ವ್ಯಕ್ತಿಯ ಸಂಬಂಧಿಕನೋರ್ವ ಹರಿಯ ಕುರಿತಾಗಿ ಕೆಟ್ಟ ಮಾತನಾಡ್ತಾನೆ. ಮುಂದಿನ ಸೀನಲ್ಲಿ ಆತನ ಶೂ ಶಿವನ ಕಾಲಿನಲ್ಲಿ ಇರುತ್ತೆ. ಚಿತ್ರಮಂದಿರದಲ್ಲಿ ಪ್ರೇಕ್ಷಕರು ಉನ್ಮಾದದಿಂದ ಕಿರಿಚುತ್ತಾರೆ, ಶಿಳ್ಳೆ ಹಾಕ್ತಾರೆ. ದೂರದಿಂದ RX100 ಬೈಕಿನ ಸದ್ದು ಕೇಳುತ್ತಲೇ ಥಿಯೇಟರ್ನಲ್ಲಿ ಉನ್ಮಾದ ಇರುತ್ತೆ. ಒಡ್ರಿಶಿಯಾಗಿ ಮೇಕಪ್ ಇಲ್ಲ, ಪ್ರಾಪರ್ ಶೇವ್ ಕೂಡ ಮಾಡದೆ ಮಾಸ್ ಇರುವ ಹಳೆ ಬಟ್ಟೆ, ಹವಾಯಿ ಚಪ್ಪಲ್, ಮುಂಡು ಧರಿಸಿಕೊಂಡು RX100 ಬೈಕ್ನಲ್ಲಿ ಬರುವ ತೆಳ್ಳಗಿನ ನಾಯಕನೊಬ್ಬ ಕನ್ನಡ ಚಿತ್ರರಂಗಕ್ಕೆ ದೊರೆತಿದ್ದಾರೆ. ಜಾಕ್ವಿನ್ ಫೀನಿಕ್ಸ್ ಮತ್ತು ಹುಲಿ ಕುರಿತ ಆರ್ಟ್ ಮತ್ತು ಮಾಸ್ ಸಿನಿಮಾಗಳ ಪರ್ಫೆಕ್ಟ್ ಮಿಶ್ರಣ ಗರುಡಗಮನ ವೃಷಭ ವಾಹನ. ಸಿನಿಮ್ಯಾಟಿಕ್ ಅನಿಸಿಕೊಳ್ಳಬೇಕಾದ ಎಲ್ಲಾ ಅಂಶಗಳು ಈ ಸಿನಿಮಾಗೆ ದಕ್ಕಿವೆ. ಒಂದು ಮನೆಯಲ್ಲಿ ಸಾವಾಗಿರುತ್ತೆ, ಕೊಲೆಯ ಸಾವು. ಅದೇ ಮನೆಯ ಕೊಲೆ ಮಾಡಿದ ತಂಡವೂ ಹೋಗಿರುತ್ತೆ. ಅಲ್ಲಿ ಭಜನೆ ಮಾಡುವವರು ಯಾರಿಗೆ ಯಾರುಂಟು, ಒಲವಿನ ಸಂಸಾರ, ನಿಜವಲ್ಲ ಹರಿಯ ಹಾಡನ್ನ ಭಾವನಾತ್ಮಕವಾಗಿ ಹಾಡ್ತಿದ್ದಾರೆ. ಸಾವಿನ ದೃಶ್ಯವನ್ನ ಇದಕ್ಕಿಂತ ಕ್ಲಾಸಿಯಾಗಿ ತೋರಿಸಲು ಸಾಧ್ಯವಿಲ್ವೇನೋ. ಸಿನಿಮ್ಯಾಟಿಕ್ ಮತ್ತು ಸಿನಿ ಬಿಸ್ನೆಸ್ ಆಗಿ ಅದಕ್ಕೂ ಮಿಗಿಲಾದ ಉದಾಹರಣೆ ಅಂದ್ರೆ ಹುಲಿ ಕುಣಿತದ ದೃಶ್ಯ.
ಹಾಲಿವುಡ್ನ ಜೋಕರ್ ಸಿನಿಮಾದಲ್ಲಿ ನಟ ಜಾಕ್ವಿನ್ ಫೀನಿಕ್ಸ್ ಮೆಟಲ್ನಿಂದ ತನ್ಮಯರಾಗಿ ಕುಣಿದುಕೊಂಡು ಬರುವ ದೃಶ್ಯ ಜಗದ್ವಿಖ್ಯಾತವಾಗಿತ್ತು. ಇಂಪ್ರೂವೈಸೇಷನ್ಗೆ ಹೆಸರಾದ ಜಾಕ್ವಿನ್ ಫೀನಿಕ್ಸ್ ಈ ದೃಶ್ಯದಲ್ಲಿ ನಿರ್ದೇಶಕ ಹೇಳಿದಂತೆ ನರ್ತಿಸದೆ ಮೈ ಮರೆತು ತನಗೆ ತೋರಿದಂತೆ ನರ್ತಿಸಿದ್ರು. ಅದೇ ದೃಶ್ಯ ಜಗತ್ತಿನ ಸಿನಿಮಾ ಪ್ರೇಕ್ಷಕರ ಗಮನ ಸೆಳೆದಿತ್ತು. ಅದೇ ಸುಯೋಗ ಈ ಸಿನಿಮಾಗೂ ಒದಗಿ ಬರಲು ರಾಜ್ ಶೆಟ್ಟಿಯವರ ಹುಲಿಕುಣಿತ ಕಾರಣವಾಗಿದೆ. ಭಾವ ತೀವ್ರತೆ, ಪರವಶತೆ ಈ ದೃಶ್ಯದಲ್ಲಿ ವ್ಯಕ್ತವಾಗಿರುವುದೇ ಈ ದೃಶ್ಯ ಉತ್ತಮವಾಗಿ ಮೂಡಿಬರಲು ಕಾರಣವಾಗಿದೆ. ಹುಲಿ ಕುಣಿತವೇ ಶಿವತಾಂಡವ ನೃತ್ಯ. ಎದೆ ಜಲಿಸುವ ಸಂಗೀತ. ಮಿಥುನ್ ಮುಕುಂದನ್ ಅವರ ಸಂಗೀತಕ್ಕೆ ಒಂದು ಸಲಾಂ ಸಲ್ಲಲೇಬೇಕು. ಕೇವಲ ಒಂದು ಹಮ್ಮಿಂಗ್ ಸೌಂಡಿನಿಂದಲೂ ಪ್ರೇಕ್ಷಕರ ಎದೆಯಲ್ಲಿ ಭೀತಿ ಸೃಷ್ಟಿಸಬಹುದು ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಸಿನಿಮಾ ಮುಗಿದ ನಂತರವೂ ಪ್ರೇಕ್ಷಕರನ್ನ ಅದರ ಗುಂಗಿನಲ್ಲೇ ಇಡುವಂತಹ ಸಂಗೀತ ಯಶಸ್ವಿಯಾಗಿದೆ. ಸಿನಿಮಾದ ಶುರುವಿನಲ್ಲಿ ಕ್ರಿಕೆಟ್ ಲೋಲಾಗುವ ಪರದೆ ಮೇಲೆ ಮಿಥುನ್ ಕಾಣಿಸಿಕೊಂಡಿದ್ದಾರೆ. ಕನ್ನಡ ಪ್ರೇಕ್ಷಕರ ಮಟ್ಟಿಗೆ ಭೋಗ ತಲುಪಿದ ಸಿನಿಮಾಗಳು ಎಂದರೆ ಲಾಂಗು, ಮಚ್ಚು, ಗುಂಡಿನ ಮೊರೆತ, ಲವ್, ಸೆಂಟಿಮೆಂಟು ಎಂದಿತ್ತು. ಆದರೆ ಈ ಸಿನಿಮಾ ಅವೆಲ್ಲದರಿಗಿಂತ ಅಂತರ ಕಾಯ್ದುಕೊಳ್ಳುತ್ತೆ. ಹಿಂಸೆಯನ್ನ ರೌಡಿಸಂ ವೈಭವೀಕರಿಸಲಾಗಲ್ಲ. हम जहां पे खड़े होते हैं वहीं से लाइन शुरू होती है ಎನ್ನುವ ಅಮಿತಾಬ್ ಬಚ್ಚನ್ ಅವರ ಜನಪ್ರಿಯ ಡೈಲಾಗ್ನಂತೆ ಗರುಡ ಗಮನ ವೃಷಭ ವಾಹನ ಸಿನಿಮಾ ಕನ್ನಡದಲ್ಲಿ ಹೊಸದೊಂದು ಲೈನ್ ಅನ್ನ ಸೃಷ್ಟಿ ಮಾಡಿದೆ. ಈ ಸಾಲಿನಲ್ಲಿ ಅದೆಷ್ಟು ಮಂದಿ ಹಿಂದುಗಡೆ ನಿಲ್ತಾರೋ ಕಾದು ನೋಡಬೇಕಿದೆ. ಒಂದು ಮುಟ್ಟೆ ಕಥೆಯ ನಂತರ ರಾಜವನ್ನ ಬಹುತೇಕ ಎಲ್ಲರೂ ಕೂಡ ಕಾಮಿಡಿ ಕೋನದಿಂದಲೇ ನೋಡ್ತಾ ಇದ್ರು. ಆದರೆ ಗರುಡ ಗಮನ ವೃಷಭ ವಾಹನ ಸಿನಿಮಾ ಇಟ್ಕೊಂಡು ತಮ್ಮ ಹೊಸ ಇಮೇಜ್ ಅನ್ನ ರಾಜ್ ಕಟ್ಟಿಕೊಂಡಿದ್ದಾರೆ. ಶಿವನಾಗಿ ಅವರ ಕ್ರೌರ್ಯ ತುಂಬಿದ ನಟನೆ ಅಚ್ಚರಿಗೊಳಿಸುತ್ತೆ. ಹರಿ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಮಿಂಚಿದ್ದಾರೆ. ಅವರ ಪಾತ್ರಕ್ಕೆ 2 ಶೇಡ್ ಇದೆ. ಪೊಲೀಸ್ ಅಧಿಕಾರಿಯಾಗಿ ಗೋಪಾಲಕೃಷ್ಣ ದೇಶಪಾಂಡೆ ಇಷ್ಟವಾಗ್ತಾರೆ. ಬಹುತೇಕ ಕಲಾವಿದರು ಚಿತ್ರದಲ್ಲಿ ಜಾಗ ಪಡೆದುಕೊಂಡಿದ್ದು ಮೊದಲ ಯತ್ನದಲ್ಲಿ ಗಮನಾರ್ಹ ನಟನೆ ನೀಡಿದ್ದಾರೆ. ಇವಿತ್ತು ಈ ಹೊತ್ತಿನ S9 ಟಿವಿ ಸಿನಿ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.